ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಫ್ರೀ ಬ್ಲಾಗಿಂಗ್ ಕೋರ್ಸ್ನ 7ನೇ ಪಾರ್ಟ್ ಇದು. ಸೊ ಈ ಪಾರ್ಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ಗೆ ಬೇಕಾದಂತ ಇಂಪಾರ್ಟೆಂಟ್ ಪೇಜಸ್ ಗಳನ್ನ ನಾವು ಇವತ್ತು ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ, ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಸೊ ಗೂಗಲ್ ಆಡ್ಸೆನ್ಸ್ಗೆ ಬೇಕಾದಂತ ಇಂಪಾರ್ಟೆಂಟ್ ಪೇಜಸ್ ಯಾವುದು ಏನು ಅನ್ನೋದನ್ನ. ಸೊ ಬಟ್ ಅದು ಏನಪ್ಪಾ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ತೋರಿಸಿದ್ದೀನಿ, ನಾನು ಬ್ಲಾಗರ್ ಅಲ್ಲಿ ತೋರಿಸಿಲ್ಲ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಪೇಜಸ್ ಏನೇನ್ ಇದೆ ಆ ಪೇಜಸ್ ಗಳನ್ನ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಆ ಪೇಜಸ್ ಗಳು ಯಾವಪ್ಪ ಅಂದ್ರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವಸಿ ಪಾಲಿಸಿ. ಸೊ ಈ ಅಷ್ಟು ಪೇಜಸ್ ಗಳನ್ನ ನಾವು ಇವತ್ತು ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದೀವಿ. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ, ಈ ಪಾರ್ಟ್ ಅಲ್ಲಿ ನೋಡೋಣ. ಸೊ ಇನ್ನು ನಮ್ಮ ಫ್ರೀ ಬ್ಲಾಗಿಂಗ್ ಕೋರ್ಸ್ನ ಹಳೆ ವಿಡಿಯೋಸ್ ಅಂತಂದ್ರೆ ಹಳೆ ಪಾರ್ಟ್ ಗಳನ್ನ ಇನ್ನು ಯಾರೆಲ್ಲ ನೋಡಿಲ್ಲ, ಸೊ ಹೋಗ್ಬಿಟ್ಟು ನೋಡ್ಬೋದು. ಲಿಂಕ್ ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಐ ಬಟನ್ ಅಲ್ಲಿ ಸಿಗುತ್ತೆ. ಸೊ ಆ ಒಂದು ಪ್ರೀ ಬ್ಲಾಗಿಂಗ್ ಕೋರ್ಸ್ ಅನ್ನ ನೋಡೋದ್ರಿಂದ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಬ್ಲಾಗರ್ ಅಲ್ಲಿ ಫ್ರೀ ಆಗಿ ನಿಮ್ಮ ಬ್ಲಾಗಿಂಗ್ ಕರಿಯರ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೋಡಬಹುದು, ನಾನು ಬ್ಲಾಗರ್ ಅಲ್ಲಿ ಬಂದಿದ್ದೀನಿ. ಸೊ ಬ್ಲಾಗರ್ ಅನ್ನ ಲಾಗಿನ್ ಆಗಿದ್ದೀನಿ. ಸೊ ನಿಮ್ಗೆ ಇವಾಗ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಫಸ್ಟ್ ಪೇಜಸ್ಗೆ ಹೋಗ್ಬೇಕು. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ತರಹದ ಪೇಜಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಇವಾಗ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಟೈಟಲ್ ಕೇಳುತ್ತೆ. ಇಲ್ಲಿ ನಾನು ಅಬೌಟ್ ಅಸ್ ಅಂತ ಹಾಕ್ತೀನಿ. ಸೊ ಅಬೌಟ್ ಅಸ್ ಹಾಕ್ಬಿಟ್ಟು ನಾವು ಇಲ್ಲಿ ಕಂಟೆಂಟ್ ಅನ್ನ ಹಾಕಬೇಕು. ಸೊ ಕಂಟೆಂಟ್ ನೀವೇ ಖುದ್ದಾಗಿ ಬರೀತೀರಾ ಅಂತಂದ್ರೆ ಬರಿಬಹುದು, ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೋದು, ನನ್ನ ಒಂದು ಬ್ಲಾಗರು ಟೆಕ್ ಕನ್ನಡ ರಾಜ್ .blogspot.com. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ನೀವು ಇದರಲ್ಲಿ ಈಸಿಯಾಗಿ ಜನರೇಟ್ ಮಾಡ್ಬೋದು ನಿಮ್ಮ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಅಂದ್ರೆ ಅಬೌಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್. ನೋಡಬಹುದು ಟೂಲ್ಸ್ ಅಲ್ಲಿ ಇಲ್ಲಿ ನೋಡಬಹುದು ಅಬೌಟ್ ಅಸ್ ಪೇಜ್ ಜನರೇಟರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೇಳುತ್ತೆ. ವೆಬ್ಸೈಟ್ ನೇಮ್ ಏನು. ಸೊ ಇಲ್ಲಿ ನಮ್ಮ ವೆಬ್ಸೈಟ್ ನೇಮ್ ಏನಪ್ಪಾ ಅಂತಂದ್ರೆ ದ ಕನ್ನಡ ನ್ಯೂಸ್ ಅಂತ ಹಾಕ್ತೀನಿ. ಸೊ ವೆಬ್ಸೈಟ್ URL ಇಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನ ಹಾಕೋಣ. ಸೊ ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ URL ಅನ್ನ ಪೇಸ್ಟ್ ಮಾಡಿ, ಅದೇ ರೀತಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಕೊಡಿ. ಸೊ ಕೊಟ್ಬಿಟ್ಟು ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಕೋಡ್ ತರ ಬರುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಅಬೌಟ್ ಅಸ್ ಪೇಜ್ ಆನ್ಲೈನ್ ಟೂಲ್ ಫಾರ್ ಬ್ಲಾಗ್ ಆರ್ ವೆಬ್ಸೈಟ್. ಸೊ ಈ ತರ ಇಲ್ಲಿ ಬರುತ್ತೆ. ಸೊ ಇದನ್ನ ನೀವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕ್ಲಿಕ್ ಟು ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಆಟೋಮೆಟಿಕ್ಲಿ ಕಾಪಿ ಆಗುತ್ತೆ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇದು ಈ ತರ ಇದೆ. ಸೊ ಈ ತರ ಇರೋದ್ರಿಂದ ನೀವೇನ್ ಮಾಡಿ, ಇದನ್ನ HTML ವ್ಯೂಗೆ ಬನ್ನಿ. ಸೊ HTML ವ್ಯೂ ಬಂತಪ್ಪ ಅಂದ್ರೆ ಆಲ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಇವಾಗ ಏನ್ ಮಾಡಿ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಮಾಡಿದ್ರಪ್ಪ ಅಂತಂದ್ರೆ ಇದು ಆಟೋಮೆಟಿಕಲಿ ಇಲ್ಲಿ ನೋಡ್ಬೋದು ಈ ತರ ಬರುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ವೆಲ್ಕಮ್ ಟು ಯುವರ್ ಕಂಪನಿ ನೇಮ್ ಏನ್ ಅಂತ ಇದೆಯಲ್ಲ. ಸೊ ಇಲ್ಲಿ ಕಂಪನಿ ನೇಮ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ನೇಮ್ ಹಾಕಿ, ಕನ್ನಡ ನ್ಯೂಸ್. ಸೊ ಯುವರ್ ನಂಬರ್ ಒನ್ಸ್ ಯು ಆಲ್ ಯು ಥಿಂಗ್ಸ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಏನಿದೆಯಲ್ಲ ಇಲ್ಲಿ ನ್ಯೂಸ್ ಅಂತ ಹಾಕಿ. ಸೊ ನೀವು ಯಾವ್ದು ಹಾಕ್ತಿರ್ತೀರಾ ಸೊ ಅದನ್ನ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ನ್ಯೂಸ್. ಸೊ ಈ ತರ ನಾನು ಚೇಂಜಸ್ ಮಾಡ್ಕೊಂತ ಹೋಗ್ತೀನಿ. ಸೊ ಬೇಡದೇ ಇರೋದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಬಿಟ್ಟು ಕೆಳಗಡೆ ಫೌಂಡೆಡ್ ಇನ್ ಇಯರ್ ಅಂತ ಕೇಳ್ತಾ ಇದೆ. ಸೊ ಯಾವಾಗ ಶುರು ಮಾಡಿದ್ರಿ ಅದನ್ನ ಎಂಟ್ರಿ ಮಾಡಿ. ಫೌಂಡರ್ ನೇಮ್, ಸೊ ನಿಮ್ಮ ನೇಮನ್ನ ಹಾಕಿ. ನೆಕ್ಸ್ಟ್ ಯುವರ್ ಕಂಪನಿ ನೇಮ್ ಹ್ಯಾಸ್ ಬಿನ್ ಲಾಂಗ್ಸ್ ವಿತ್ ಸ್ಟಾರ್ಟೆಡ್. ಇಲ್ಲಿ ಲೊಕೇಶನ್ ಅಂತ ಕೇಳ್ತಾ ಇದೆ, ನಿಮ್ಮ ಲೊಕೇಶನ್ ಅನ್ನ ನೀವು ಹಾಕಬಹುದು. ನೋಡ್ಬೋದು ನಾನು ಲೊಕೇಶನ್ ನೇಮನ್ನ ಹಾಕ್ತೀನಿ. ನೆಕ್ಸ್ಟ್ ವೆನ್. ಸೊ ಇಲ್ಲಿ ನಿಮ್ಮ ಹೆಸರು ಹಾಕಿ. ಇಲ್ಲಿ ನೋಡ್ಬೋದು. ಸೊ ಇದು ಬ್ರ್ಯಾಂಡ್ ಅದು ಇದು ಏನೇನೋ ಇದೆ. ಸೊ ಬೇಡದಿರೋದನ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ಓದ್ಕೊಂಡು ನೀವೇನಪ್ಪ ಅಂತಂದ್ರೆ ಇದನ್ನ ಎಡಿಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಜಸ್ಟ್ ಇವಾಗ ಈ ತರ ತೋರಿಸ್ಬಿಟ್ಟು ನಾನೇನ್ ಮಾಡ್ತೀನಿ, ಇವಾಗ ಪಬ್ಲಿಷ್ ಮಾಡ್ತೀನಿ. ಅಬೌಟ್ ಅಸ್ ನಮ್ದು ಇವಾಗ ಪಬ್ಲಿಷ್ ಆಯಿತು. ನೆಕ್ಸ್ಟ್ ನ್ಯೂ ಪೇಜ್ಗೆ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಅಸ್. ಸೊ ಕಾಂಟ್ಯಾಕ್ಟ್ ಅಸ್ ಅಲ್ಲಿ
ಏನಿಲ್ಲ, ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಕಾಂಟ್ಯಾಕ್ಟ್ ಅಸ್ ಅಂತ ಅಲ್ಲಿ ಹಾಕ್ಬಿಟ್ಟು, ಸೊ ಇಲ್ಲಿ ತಿರ್ಗಾ ಕಾಂಟ್ಯಾಕ್ಟ್ ಅಂತ ಹಾಕಿ, ಕಾಂಟ್ಯಾಕ್ಟ್ ಅಸ್ ಅಂತ ಹಾಕಿ, ಇಲ್ಲಿ ನಿಮ್ಮ ಇಮೇಲ್, ವಾಟ್ಸ್ಆ್ಯಪ್ ಚಾನೆಲ್, ವಾಟ್ಸಪ್ ಚಾನಲ್ ಲಿಂಕ್ ಕೊಡಿ. ಅದೇ ರೀತಿ ಟೆಲಿಗ್ರಾಮ್ ಕೊಡಿ, ಟೆಲಿಗ್ರಾಮ್. ನೆಕ್ಸ್ಟ್ ನಿಮಗೆ ಫೇಸ್ಬುಕ್ ಕೊಡಿ, ಅದೇ ರೀತಿ ಟ್ವಿಟರ್ ಕೊಡಿ, ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಕೊಡಿ. ಸೊ ಇಷ್ಟು ಕೊಟ್ಟು ಏನು ಮಾಡ್ಬೋದು, ಅವ್ರು ಯಾವಾಗ ಬೇಕೋ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಕಾಂಟ್ಯಾಕ್ಟರ್ಸಲ್ಲಿ ಇಷ್ಟು ಸಾಕು. ಸೊ ಪಬ್ಲಿಷ್ ಮಾಡಿ. ಪಬ್ಲಿಷ್ ಆದ ಮೇಲೆ ನೆಕ್ಸ್ಟ್ ನ್ಯೂ ಪೇಜ್ ಮೇಲೆ ಬನ್ನಿ. ನ್ಯೂ ಪೇಜ್ ಮೇಲೆ ಬಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಕಂಟೆಂಟ್ ಬೇಕು. ಸೊ ನಮಗೆ ಕಂಟೆಂಟ್ ಬೇಕಂದ್ರೆ ನಾವೇನು ಮಾಡಬೇಕು, ChatGPT ಓಪನ್ ಮಾಡ್ಕೊಳ್ಳಿ. ChatGPT ಓಪನ್ ಮಾಡ್ಕೊಂಡು ನೀವು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಫಸ್ಟು. ಸೊ ಆಲ್ರೆಡಿ ಲಾಗಿನ್ ಇದ್ದರೆ ಲಾಗಿನ್ ಆಗ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ನಾನು ಫಸ್ಟು ಸೈನ್ ಅಪ್ ಆಗಿ ನಿಮಗೆ ತೋರಿಸ್ತೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಕೇಳ್ತಾ ಇದೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟು ಇಮೇಲ್ ಅಡ್ರೆಸ್ಸನ್ನು ಹಾಕ್ತೀನಿ. ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಡ್ತೀನಿ. ಇಲ್ಲ ಕಂಟಿನ್ಯೂ ವಿತ್ ಗೂಗಲ್ ಅಂತಲೂ ನೀವು ಮಾಡ್ಬೋದು. ಸೊ ಅದೇ ಥರ ಮಾಡೋದು ಬೆಸ್ಟ್ ಅನಿಸುತ್ತೆ. ಸೊ ನಾನು ಇಲ್ಲಿ ನೋಡ್ಬೋದು ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ನಮ್ಮ ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡೋಣ. ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ ಆಟೋಮೆಟಿಕಲಿ ಲಾಗಿನ್ ಆಗುತ್ತೆ ChatGPTಗೆ. ಸೊ ಇಲ್ಲಿ ನೋಡೋದು ChatGPT ನಾನು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ ಮೇಲೆ ನೀವು ಇಲ್ಲಿ ಮೆಸೇಜ್ ChatGPT ಅಂತ ಇಲ್ಲಿ ಹಾಕಿದಾರಲ್ಲ. ಸೊ ಇಲ್ಲಿ ನಾವು ನಮ್ಗೆ ಏನು ಬೇಕಪ್ಪ ಅಂತಂದರೆ ಇವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬೇಕು ನಮ್ಮ ವೆಬ್ಸೈಟ್ಗೆ. ಹಾಗಂತಂದ್ರೆ ನಾವು ಇದಕ್ಕೆ ಯಾವ ಥರ ಕೇಳೋದು, ಸೊ ಗಿವ್ ಮಿ ಅ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇಜ್ ಫಾರ್ ಮೈ ನ್ಯೂಸ್ ವೆಬ್ಸೈಟ್ ಆ್ಯಂಡ್ ವೆಬ್ಸೈಟ್ ನೇಮ್ ಈಸ್ ದ ಕನ್ನಡ ನ್ಯೂಸ್. ಸೊ ಇಷ್ಟು ಹಾಕ್ಬಿಟ್ಟು ಎಂಟರ್ ಕೊಡಿ. ಸೊ ಅದು ಆಟೋಮೆಟಿಕಲಿ ಏನಪ್ಪ ಅಂತಂದರೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇಜಸ್ಸನ್ನು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನೀವು ಇದನ್ನು ಕಂಟೆಂಟನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್ ಜಸ್ಟ್ ಇರಬೇಕು, ಅದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವೇನು ಮಾಡೋಣ, ಇವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇಜಸಲ್ಲಿ ಪೇಸ್ಟ್ ಮಾಡೋಣ. ಸೊ ಇದರಲ್ಲಿ ಪೇಸ್ಟ್ ಮಾಡಿಕೊಂಡು, ಸೊ ಇದರಲ್ಲಿ ಏನೇನಿದೆ ಅಲ್ಲ, ಸೊ ಇದು ಡಬಲ್ ಸ್ಟಾರ್ ಅದು ಇದು ಏನೇನೋ ಬಂದಿದೆ, ಅದನ್ನು ನೀವೇನು ಮಾಡಿ ತೆಗೆದಾಕ್ಬಿಟ್ಟು ಒಂದು ಚೆನ್ನಾಗಿ ಡಿಸೈನ್ ಮಾಡ್ಕೊಳ್ಳಿ. ಅಂದರೆ ಒಂದು ಸ್ಟ್ರಕ್ಚರ್ಡ್ ಕಂಟೆಂಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಪಬ್ಲಿಷ್ ಮಾಡಿ. ಸೊ ನಮ್ಮ 3 ಪೇಜ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಪೇಜ್ ಯಾವುದಪ್ಪ ಅಂತಂದರೆ ಪ್ರೈವೇಸಿ ಪಾಲಿಸಿ. ಸೊ ಇಲ್ಲಿ ಪ್ರೈವೇಸಿ ಪಾಲಿಸಿ. ಸೊ ಇವಾಗ ChatGPT ಮುಖಾಂತರ ಮತ್ತೆ ಏನು ಮಾಡೋಣ, ಪ್ರೈವೇಸಿ ಪಾಲಿಸಿ. ಸೊ ನೀವು ಚಾಟಿಗೆ ಬಂದ್ಬಿಟ್ಟು ಇಲ್ಲಿ ತಿರ್ಗಾ ಪ್ರಾಂಪ್ಟ್ ಕೊಡಿ, ಗಿವ್ ಮಿ ಅ ಪ್ರೈವೇಸಿ ಪಾಲಿಸಿ ಪೇಜ್ ಫಾರ್ ಮೈ ನ್ಯೂಸ್ ವೆಬ್ಸೈಟ್ ಆ್ಯಂಡ್ ಮೈ ವೆಬ್ಸೈಟ್ ನೇಮ್ ಈಸ್ ಕನ್ನಡ ನ್ಯೂಸ್ ಅಂತ ಹಾಕ್ಬಿಟ್ಟು ಎಂಟರ್ ಕೊಡಿ. ಸೊ ಆವಾಗ ಅದು ಪ್ರೈವೇಸಿ ಪಾಲಿಸಿನ ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಆವಾಗಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪೇಜ್ ಯಾವ ಥರ ಜನ್ರೇಟ್ ಮಾಡಿ ಕೊಡ್ತಲ್ಲ, ಸೊ ಅದೇ ಥರನೇ ಏನು ಮಾಡುತ್ತೆ, ಇವಾಗ ಇದು ಜನ್ರೇಟ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಜನ್ರೇಟ್ ಮಾಡಿ ಕೊಟ್ಟಿದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಮತ್ತೆ ತಿರ್ಗಾ ಏನು ಮಾಡಿ ಬ್ಲಾಗರ್ ಪೇಜಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ಪೇಸ್ಟ್ ಆದಮೇಲೆ ಅಲ್ಲಿ ಏನೇನು ಚೇಂಜಸ್ ಮಾಡಬೇಕಲ್ಲ, ಸೊ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಹೆಡ್ಡಿಂಗಿಗೆ ಹಾಕೊಳ್ಳಿ. ಸೊ ಇಲ್ಲಿ ಡೇಟ್ ಹಾಕೊಳ್ಳಿ. ಸೊ ಯಾವಾಗ ನೀವು ಜನ್ರೇಟ್ ಮಾಡಿರ್ತೀರ, ಲಾಸ್ಟ್ ಅಪ್ಡೇಟ್ 28/12/23. ಸೊ ಈ ಥರ ಡೇಟ್ ಹಾಕೊಳ್ಳಿ. ನೆಕ್ಸ್ಟ್ ಏನೇನು ಇನ್ನೂ ಕೇಳುತ್ತೆ ಅದನ್ನು ನೀವು ಚೇಂಜಸ್ ಮಾಡಬೇಕು. ಸೊ ಕಾಂಟ್ಯಾಕ್ಟರ್ಸ್ ಇದೆಯಲ್ಲ, ಸೊ ಅವಶ್ಯಕತೆ ಇಲ್ಲ, ಅದನ್ನು ನೀವು ತೆಗೆದಾಕ್ಬಿಡಿ. ಯಾಕಂದರೆ ಆಲ್ರೆಡಿ ಕಾಂಟ್ಯಾಕ್ಟರ್ಸ್ ಪೇಜಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಅವರು ಮಾಡ್ಬೋದು. ಸೊ ಈ ರೀತಿ ಮಾಡ್ಕೊಂಡು ಏನು ಮಾಡಿ, ಪಬ್ಲಿಷ್ ಮಾಡಿ. ಸೊ ಪಬ್ಲಿಷ್ ಆಯಿತು. ಇವಾಗ ಅಷ್ಟು ಪೇಜಸ್ಸು ಪಬ್ಲಿಷ್ ಆಯಿತು. ಬಟ್ ಅದನ್ನು ನಾವೇನಪ್ಪ ಅಂತಂದರೆ ನಮ್ಮ ಫ್ರಂಟ್ ಎಂಡಲ್ಲಿ ಹಾಕಬೇಕು. ಸೊ ಇಲ್ಲಿ ನಮ್ಮ ವೆಬ್ಸೈಟ್ ಇದೆ. ಸೊ ಇಲ್ಲಿ ವೆಬ್ಸೈಟಲ್ಲಿ ನಾವು ನಮ್ಮ ಪೇಜಸ್ಸನ್ನು ಎಲ್ಲಿ ತೋರಿಸಿದ್ದೀವಿ, ಕೆಳಗಡೆ ತೋರಿಸಿದ್ದೀವಿ. ಅಬೌಟ್ ಅಸ್, ಹೋಮ್, ಅಬೌಟ್, ಕಾಂಟ್ಯಾಕ್ಟ್. ಸೊ ಇಷ್ಟು ತೋರಿಸಿದ್ದೀವಿ ಇಲ್ಲಿ.
ಇಲ್ಲಿ ಯಾವುದೇ ಥರದ ಲಿಂಕ್ ಇಲ್ಲ ಇವಾಗ. ಸೊ ಇದ್ರೂ ಕೂಡ ಯಾವುದೇ ಥರದ ಒಂದು ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ಇಲ್ಲಿ ಆ ಪೇಜಸ್ಗಳನ್ನು ಲಿಂಕ್ ಮಾಡಬೇಕು ಇಲ್ಲಿ. ಸೊ ಯಾವ ಥರ ಲಿಂಕ್ ಮಾಡೋದು, ತಿರ್ಗಾ ಬ್ಲಾಗರ್ಗೆ ಬನ್ನಿ. ಬ್ಲಾಗರ್ಗೆ ಬಂದ್ಬಿಟ್ಟು ಇಲ್ಲಿ ಲೇಔಟ್ ಮೇಲೆ ಇಲ್ಲಿ ನೋಡ್ಬೋದು, ಲೇಔಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಲೇಔಟನ್ನು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಅಲ್ಲಿ ಲೇಔಟ್ ಓಪನ್ ಆಗುತ್ತೆ. ಸೊ ಲೇಔಟ್ ಓಪನ್ ಆಯಿತು. ನೆಕ್ಸ್ಟ್ ಆ ಪೇಜಸ್ ಎಲ್ಲಿದೆ, ಸೊ ಇಲ್ಲಿ ನೋಡ್ಬೋದು ಫುಟರ್ ಮೆನು ಪೇಜಸ್. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಹೋಮ್ ಇದೆ, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಇದೆ, ನೆಕ್ಸ್ಟ್ ಆ್ಯಡ್ ನ್ಯೂ ಮಾಡಿ. ಇಲ್ಲಿ ಸೈಟ್ ನೇಮ್, ಪ್ರೈವೇಸಿ ಪಾಲಿಸಿ, ಇಲ್ಲಿ URL ಅನ್ನು ಹಾಕಬೇಕಾಗತ್ತೆ. ಸೊ URL ಅನ್ನು ಹಾಕ್ಬೇಕಂತಂದ್ರೆ ತಿರ್ಗಾ ಪೇಜಸ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ಲಿ ಬನ್ನಿ. ಸೊ ಇವಾಗ ಪ್ರೈವೇಸಿ ಪಾಲಿಸಿ ಇಲ್ಲಿದೆ. ಸೊ ಇದನ್ನು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ರೈವೇಸಿ ಪಾಲಿಸಿ ಈ ಥರ ಓಪನ್ ಆಗುತ್ತೆ. ಸೊ ಆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಲೇಔಟ್ಗೆ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಸೇವ್ ಮಾಡಿ. ಅದೇ ರೀತಿ ಕಾಂಟ್ಯಾಕ್ಟ್ ಕೂಡ ನೀವು ಅದೇ ಥರ ಮಾಡಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟಸ್ ವ್ಯೂ ಮಾಡಿ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಡಿಟ್ ಮೇಲೆ ಬಂದುಬಿಟ್ಟು ಆ ಹ್ಯಾಶನ್ನು ತೆಗೆದುಬಿಟ್ಟು ಪೇಸ್ಟ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟ್ ಅಬೌಟ್ ಅಸ್ ಕೂಡ, ಸೊ ಅಬೌಟ್ ಅಸ್ ಪೇಜಸನ್ನು ಕೂಡ ನಾವೇನು ಮಾಡಬೇಕು, ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ ಲಿಂಕನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಎಡಿಟ್ ಮೇಲೆ ಬಂದುಬಿಟ್ಟು ಪೇಸ್ಟ್ ಮಾಡಿ ಸೇವ್ ಮಾಡಿ. ಸೊ ಸೇವ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಪೇಜ್ ಇದೆ, ಯಾವುದಪ್ಪ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಸೊ ಇಲ್ಲಿ ಆ ಒಂದು ಲಿಂಕನ್ನು ಪೇಸ್ಟ್ ಮಾಡಿ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿ ಆ ಪೇಜನ್ನು ಕಾಪಿ ಮಾಡ್ಕೊಳ್ಳಿ, ಲಿಂಕನ್ನು ಅದು ಇಲ್ಲಿ ಪೇಸ್ಟ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟು ಫೈನಲ್ ಸೇವ್ ಮಾಡಿ. ಸೊ ಸೇವ್ ಆಯಿತು, ಇದು ಫೈನಲ್ ಸೇವ್. ಸೊ ಕಂಪ್ಲೀಟಾಗಿ ಸೇವ್ ಆದ ಮೇಲೆ ಇವಾಗ ಏನಪ್ಪ ಅಂತಂದರೆ ನಮ್ಮ ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ರಿಫ್ರೆಶ್ ಮಾಡೋಣ. ಸೊ ರಿಫ್ರೆಶ್ ಆದಮೇಲೆ ಇಲ್ಲಿ ನೋಡ್ಬೋದು ಹೋಮ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಪ್ರೈವೇಸಿ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಷ್ಟು ಪೇಜಸ್ ಇಲ್ಲಿ ಬಂದಿದೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಪೇಜಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ನೀವು ಮಾಡಿದ್ರಪ್ಪ ಅಂತಂದರೆ ಈ ಪೇಜಸ್ಸು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ವೆಬ್ಸೈಟ್ ಯಾವುದ್ರ ಮೇಲಿದೆ, ಸೊ ಅದು ಅಬೌಟ್ ಅಸ್. ಸೊ ನಮ್ಮ ವೆಬ್ಸೈಟ್ ಯಾರೆಲ್ಲ ಮಾಡ್ತಿದ್ದಾರೆ ಅವರು ಒಂದು ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂದರೆ ಯಾವ ಥರ, ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟರ್ಸ್. ಸೊ ಈ ವೆಬ್ಸೈಟ್ಗೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದಕ್ಕೋಸ್ಕರ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ ಏನೇನಿದೆ ಅದಕ್ಕೋಸ್ಕರ ಪ್ರೈವೇಸಿ ಪಾಲಿಸಿ. ಇದಷ್ಟು ಪೇಜಸ್ಗಳನ್ನು ಏನಪ್ಪ ಅಂತಂದರೆ ಗೂಗಲ್ ನೋಡುತ್ತೆ. ಸೊ ಅದಕ್ಕೋಸ್ಕರ ನಾವು ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಸೊ ವರ್ಡ್ ಪ್ರೆಸ್ ಇದ್ರೂ ಕೂಡ ಅದೇ ರೀತಿ ಬ್ಲಾಗರಲ್ಲಿ ಇದ್ರೂ ಕೂಡ ಕಂಪಲ್ಸರಿಯಾಗಿ ಕ್ರಿಯೇಟ್ ಮಾಡಲೇಬೇಕು. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟು ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನಾದರೂ ಹೊಸದು ತಿಳ್ಕೊಂಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ.